59 ವರ್ಷದ ದಿಟ್ಟೆ ಒಂದು ಫುಟ್ಬಾಲ್ ಗ್ರೌಂಡ್ನಷ್ಟು ಉದ್ದದ ಮನೆಯಲ್ಲಿ 9 ತಿಂಗಳ ವಾಸ, 110 ಆನೆಗಳ ಭಾರ ಇರುವ ಬಾಹ್ಯಾಕಾಶ ನಿಲ್ದಾಣ, ಭೂಮಿಯಿಂದ 350ರಿಂದ 450 ಕಿಲೋಮೀಟರ್ ನಡುವಿನ ತೂಗುಯ್ಯಾಲೆ, 28,000 ಕಿಲೋಮೀಟರ್ ಗಂಟೆಗೆ ವೇಗದಲ್ಲಿ ಭೂಮಿಗೆ ಪರಿಭ್ರಮಣ, ದಿನಕ್ಕೆ 16 ಪ್ರದಕ್ಷಿಣೆ, 90 ನಿಮಿಷಕ್ಕೊಮ್ಮೆ ಭೂಮಿಗೆ ಸುತ್ತು ಹಾಕುತ್ತಿದ್ದ ದಿಟ್ಟೆ. ಹೌದು, ನಾವಿದನ್ನು ವೀಕ್ಷಿಸುವ ಹೊತ್ತಿಗಾಗಲೇ ಸುದೀರ್ಘ 9 ತಿಂಗಳ ಬಾಹ್ಯಾಕಾಶವಾಸದ ಬಳಿಕ ಹೆಮ್ಮೆಯ ಭಾರತೀಯ ಮೂಲದ ವಿಜ್ಞಾನಿ ಸುನೀತಾ ವಿಲಿಯಮ್ಸ್ ಸುರಕ್ಷಿತವಾಗಿ ಭೂಮಿಯ ಮೇಲೆ ಕಾಲಿಟ್ಟಿರುತ್ತಾರೆ. ಸುನೀತಾ ಕತೆ ಮುಗೀತು, ಇನ್ನು ಅವರು ಜೀವಂತ ಭೂಮಿಗೆ ವಾಪಸ್ಸು ಬರುವುದಿಲ್ಲ. ಅಮೆರಿಕಕ್ಕೆ ತನ್ನ ಬಾಹ್ಯಾಕಾಶ ಯೋಜನೆಗಳಿಗೆ ಭಾರತೀಯರನ್ನೇ ಬಲಿ ಕೊಡುತ್ತದೆ. ಕಲ್ಪನಾ ಚಾವ್ಲಾಗೆ ಆದ ಗತಿಯೇ ಸುನೀತಾಗೂ ಆಗಲಿದೆ. ಅಲ್ಲಿಯೇ ಬಾಹ್ಯಾಕಾಶದಲ್ಲಿ ದಿನದಿಂದ ದಿನಕ್ಕೆ ಸುನೀತಾ ಆರೋಗ್ಯ ಹದಗೆಡುತ್ತಿದೆ. ಹಾಗಂತೆ ಹೀಗಂತೆ ಹೀಗೆ ಅಂತೆ ಕಂತೆಗಳ ಕತೆ ಕಟ್ಟಿ ಬಾಯಿಗೆ ಬಂದದ್ದನ್ನೆಲ್ಲ ಅರಚುತ್ತಿದ್ದ ಸೋಕಾಲ್ಡ್ ಪತ್ರಕರ್ತರ ಬಂಬಡಗಳಿಗೆ ಈಗ ನಿಜಕ್ಕೂ ಬ್ರೇಕ್ ಬಿದ್ದಿದೆ. TRP ವ್ಯೂಸ್ಗಳಿಗಾಗಿ ಅರೆ ಬಂದ ಯೂಟ್ಯೂಬರ್ಗಳು, TV ಪತ್ರಕರ್ತರು ಮಾಡುವ ಇಂಥ ಸಾಮಾಜಿಕ ಮಾಧ್ಯಮ ದಂಧೆಗಳಿಗೆ ಬೀಗ ಹಾಕಲೇಬೇಕಿದೆ. ಹೋಗಲಿ ಬಿಡಿ, ಬಾಹ್ಯಾಕಾಶಯಾನ ಹಾಗೂ ಬಾಹ್ಯಾಕಾಶ ನಿಲ್ದಾಣದ ಬಗೆಗಿನ ಒಂದಷ್ಟು ವಾಸ್ತವ ಸಂಗತಿಗಳನ್ನು ಇವತ್ತು ಹಸಿರುವಾಸಿ ನಿಮಗಾಗಿ ಈ ಸಂಚಿಕೆಯಲ್ಲಿ ಕಟ್ಟಿಕೊಡುತ್ತಿದೆ. ಸತ್ಯ ಏನೆಂದರೆ, ಸುನೀತಾ ವಿಲಿಯಮ್ಸ್ ಹೋಗಿ ಬಂದಿರುವ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂದರೆ ISS ನಲ್ಲಿನ ವಾಸ ನೀವು ನಮ್ಮ ಭಾರೀ ಟ್ರಾಫಿಕ್ಕಿನ ರಸ್ತೆಗಳಲ್ಲಿ ದ್ವಿಚಕ್ರ ವಾಹನ ಓಡಿಸುವುದಕ್ಕಿಂತ ಅಥವಾ ವಿಮಾನದಲ್ಲಿ ಪ್ರಯಾಣ ಮಾಡುವುದಕ್ಕಿಂತ ಅಥವಾ ಟ್ರೈನ್ನಲ್ಲಿ ಹೋಗುವುದಕ್ಕಿಂತ ಸುರಕ್ಷಿತವಾಗಿರುತ್ತದೆ ಎಂಬುದರೆ ನೀವು ನಂಬಲೇಬೇಕು. ಇಲ್ಲಿ ಯಾವಾಗ ಬೇಕಿದ್ದರೂ ಅಪಘಾತಕ್ಕೀಡಾಗಿ ನಾವು ಸಾಯಬಹುದು, ಅಥವಾ ಬೆಂಗಳೂರಿನ ವಾಹನ ದಟ್ಟಣೆ, ಇಲ್ಲಿನ ವಾಯು ಮಾಲಿನ್ಯದಿಂದ ಏನೇನೋ ಕಾಯಿಲೆಗಳು ನಮ್ಮನ್ನು ಆಕ್ರಮಿಸಿ ಬಿಡಬಹುದು, ಅಥವಾ ನಾವೇ ಜಗಳಕ್ಕೆ ಬಿದ್ದು ಹೊಡೆದಾಟಕ್ಕೆ ಬಿದ್ದು ಗಾಯ ಮಾಡಿಕೊಳ್ಳಬಹುದು, ಸಾವಿಗೂ ಕೊಲೆಗೂ ಈಡಾಗಬಹುದು. ಆದರೆ ಅಲ್ಲಿ ಅಂಥ ಯಾವ ಅಪಾಯವೂ ಇಲ್ಲ. ಪ್ರತಿ ಕ್ಷಣವೂ ಆರೋಗ್ಯವನ್ನು ಅಲ್ಲಿ ಮಾನಿಟರ್ ಮಾಡಲಾಗುತ್ತದೆ. ಭೂಮಿಯಿಂದ ಆಹಾರ ಹಾಗೂ ನೀರಿನ ನಿರಂತರ ಪೂರೈಕೆ ಇರುತ್ತದೆ. ISSನಿಂದ ಹೊರಗೆ ಹೋಗಿ ಸ್ಪೇಸ್ ವಾಕ್ ಮಾಡುವುದಷ್ಟೇ ತುಸು ರಿಸ್ಕಿ ಮತ್ತು ಇಲ್ಲಿಂದ ಅಲ್ಲಿಗೆ ಅಂದರೆ ಭೂಮಿಯಿಂದ ಬಾಹ್ಯಾಕಾಶ ನಿಲ್ದಾಣಕ್ಕೆ ಜಿಗಿಯುವುದಷ್ಟೇ ಸವಾಲು. ಒಂದು ಫುಟ್ಬಾಲ್ ಗ್ರೌಂಡ್ನಷ್ಟು ಉದ್ದ, 110 ಆನೆಗಳ ಭಾರ ಇರುವ ಬಾಹ್ಯಾಕಾಶ ನಿಲ್ದಾಣದ ಬಗೆಗೆ ಹೇಳುವುದಾದರೆ, ಭೂಮಿಯಿಂದ 350ರಿಂದ 450 ಕಿಲೋಮೀಟರ್ಗಳ ನಡುವೆ ಅದು ಸದಾ ತೂಗು ಮಂಚದಂತೆ ತೂಗುತ್ತಿರುತ್ತದೆ. ಗಂಟೆಗೆ 28,000 ಕಿಲೋಮೀಟರ್ ವೇಗದಲ್ಲಿ ಭೂಮಿಗೆ ಅದು ಪರಿಭ್ರಮಣ ಮಾಡುತ್ತಿರುತ್ತದೆ. ಇದು 90 ನಿಮಿಷಕ್ಕೊಮ್ಮೆ ಭೂಮಿಗೆ ಒಂದು ಸುತ್ತಿನಂತೆ ದಿನಕ್ಕೆ 16 ಪ್ರದಕ್ಷಿಣೆಯನ್ನು ಹಾಕುತ್ತದೆ. ಇಂಥ ವೇಗಕ್ಕೆ ಹೊಂದಿಕೊಳ್ಳುವುದು ಹಾಗೂ ಅದರ ಹೊರಗಡೆಯಿಂದ ಅಂಟಿಕೊಂಡೇ ಕೆಲಸ ಮಾಡುವುದು ಗಗನಯಾತ್ರಿಗಳಿಗೆ ನಿಜವಾದ ಸವಾಲು ಎಂಬುದು ಸತ್ಯ. ಒಂದೊಮ್ಮೆ ಗಗನಯಾನಿ ISSನಿಂದ ಸಂಪರ್ಕವನ್ನು ತಪ್ಪಿಸಿಕೊಂಡು ಬಿಟ್ಟರೆ ಮಾತ್ರ ಅಂತರ್ಪಿಶಾಚಿಯಾಗಿ ಬಿಡುತ್ತಾನೆ. ನಿರ್ವಾತ, ವಿಕಿರಣ ಹಾಗೂ ವಿಪರೀತ ಉಷ್ಣತೆ ಅಲ್ಲಿನ ಇನ್ನೂ ಕೆಲವು ಸವಾಲುಗಳು. ಇದಕ್ಕಾಗಿಯೇ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಸ್ಪೇಸ್ ಸೂಟ್ ಹಾಗೂ ಆಕ್ಸಿಜನ್ ಸಿಲಿಂಡರ್ಗಳನ್ನು ಕಟ್ಟಿಕೊಂಡೇ ಇಂಥ ಕೆಲಸಗಳನ್ನು ಬಾಹ್ಯಾಕಾಶಯಾನಿಗಳು ಮಾಡುತ್ತಾರೆ. ಇನ್ನು ಈ ಬಾಹ್ಯಾಕಾಶ ನಿಲ್ದಾಣ ನೀವು ತಿಳಿದುಕೊಂಡಂತೆ ಅಮೆರಿಕದ್ದೊಂದೇ ಅಲ್ಲ. ರಷ್ಯಾ, ಅಮೆರಿಕ, ಯುರೋಪು ಸೇರಿದಂತೆ ಇದನ್ನು ನಿರ್ಮಿಸಲು 15 ದೇಶಗಳ ವಿಜ್ಞಾನಿಗಳು ಮತ್ತು ವೈಜ್ಞಾನಿಕ ಸಂಸ್ಥೆಗಳು ಶ್ರಮ ಪಟ್ಟಿದ್ದಾವೆ. 1998ರಿಂದ ಶುರುವಾಗಿ 2011ರವರೆಗೂ ಇದರ ನಿರ್ಮಾಣದ ಅಂದರೆ ಬಾಹ್ಯಾಕಾಶ ಮನೆಯನ್ನು ಕಟ್ಟುವ ಕೆಲಸ ನಡೆದಿತ್ತು. 2000ರಿಂದ ಈವರೆಗೆ ಒಬ್ಬರಲ್ಲ ಒಬ್ಬರು ಗಗನಯಾತ್ರಿಗಳು ಆ ತ್ರಿಶಂಕು ಸ್ವರ್ಗದಲ್ಲಿ ಸದಾ ಇದ್ದೇ ಇರುತ್ತಾರೆ. ಇದೀಗ ಭೂಮಿಗೆ ಬಂದ ಸುನೀತಾ ಜತೆಯೂ ಇಂಥ 6 ಯಾನಿಗಳಿದ್ದರೂ ಅವರೆಲ್ಲರೂ ಮರಳಿದ್ದಾರೆ ಭೂಮಿಗೆ ಎಂಬುದು ಗಮನಾರ್ಹ ಸಂಗತಿ.
ಅವರ ಬದಲಿಗೆ ಬೇರೆ 6 ಮಂದಿ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದ್ದಾರೆ. ನಿರಂತರವಾಗಿ ಕನಿಷ್ಠ 4 ಅಥವಾ ಗರಿಷ್ಠ 13 ಮಂದಿ ಅಲ್ಲಿ ವಾಸಿಸಬಹುದು. ಒಬ್ಬರು ಭೂಮಿಗೆ ಬರುತ್ತಿದ್ದಂತೆ ಪಾಳಿಯಂತೆ ಅವರ ಜಾಗಕ್ಕೆ ಬೇರೊಬ್ಬರು ಭೂಮಿಯಿಂದ ಹೋಗುತ್ತಾರೆ. ನಿರಂತರವಾಗಿ ಅಧ್ಯಯನಗಳು, ಸಂಶೋಧನೆಗಳು ಅಲ್ಲಿ ನಡೆಯುತ್ತಲೇ ಇರುತ್ತವೆ. ಬಾಹ್ಯಾಕಾಶದಲ್ಲಿ ಮಾನವನ ಆರೋಗ್ಯದ ಅಧ್ಯಯನ ಕೇಂದ್ರವಾಗಿ, ಚಂದ್ರ ಮಂಗಳಯಾನದಂಥ ಯೋಜನೆಗಳ ಚಿಮ್ಮು ಹಲಗೆಯಾಗಿ, ಬಾಹ್ಯಾಕಾಶದಲ್ಲಿ ಸಸ್ಯಗಳ ಬೆಳವಣಿಗೆಗೆ ಪ್ರಯೋಗಶಾಲೆಯಾಗಿ ಇದು ಕಾರ್ಯನಿರ್ವಹಿಸುತ್ತದೆ. ಅಷ್ಟಕ್ಕೂ ಸುನೀತಾ ಅಲ್ಲಿಗೆ ಈ ಬಾರಿ ಹೋಗಿದ್ದೇ ಮಾನವನ ಆರೋಗ್ಯ ಸಂಬಂಧಿತ ಅಧ್ಯಯನಕ್ಕಾಗಿ. 59 ವರ್ಷದ ಈ ದಿಟ್ಟೆ 2006ರಿಂದ ISSಗೆ ಹೋಗಿ ಬರುತ್ತಲೇ ಇದ್ದಾರೆ. ಮೂಲತಃ ಆಕೆ ಅಮೆರಿಕದ ನೌಕಾದಳದ ಯೋಧೆ. ಆ ಬಳಿಕ ನಾಸಾ ಸೇರಿ ಸುದೀರ್ಘ 428 ದಿನಗಳ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಕಳೆದ ದಾಖಲೆಯನ್ನು ಬರೆದಿದ್ದಾಳೆ. ಮಹಿಳೆಯಾಗಿ ಅತಿ ಹೆಚ್ಚು ಅಂದರೆ 50 ಗಂಟೆ 40 ನಿಮಿಷಗಳ ಕಾಲ ಸ್ಪೇಸ್ ವಾಕ್ ಮಾಡಿಯೂ ದಾಖಲೆ ಬರೆದಿದ್ದಾರೆ. 2007ರಲ್ಲಿ ಬೋಸ್ಟನ್ ಮ್ಯಾರಥಾನ್ ನಡೆದಾಗ ಅದು ಭೂಮಿಯ ಮೇಲೆ ನಡೆದಷ್ಟು ದೂರ ISSನಲ್ಲಿ ಅಂದರೆ ಬಾಹ್ಯಾಕಾಶ ನಿಲ್ದಾಣದಲ್ಲಿ ತಾನೂ ಓಡಿ ಸ್ಪೇಸ್ ಮ್ಯಾರಥಾನ್ ಮಾಡಿದ ಏಕೈಕ ವ್ಯಕ್ತಿ ಎಂಬ ಹೆಗ್ಗಳಿಕೆ ಈಕೆಯದ್ದು. ಇಂಥ ಹರಸಾಹಸಿ ಭಾರತೀಯಳು ಎಂಬುದು ಖಂಡಿತ ಹೆಮ್ಮೆ. ಆಕೆ ಅಮೆರಿಕದ ಪ್ರಜೆ ಎಂಬುದು ಎಷ್ಟು ಸತ್ಯವೋ, ಇಂದಿಗೂ ಹಿಂದೂ ಧರ್ಮವನ್ನು ಪರಿಪಾಲಿಸುತ್ತಾ ಭಾರತೀಯತೆಯ ಪರಿಪಾಲಕಿ ಎಂಬುದು ಅಷ್ಟೇ ಹೆಮ್ಮೆಯ ವಿಚಾರ. ಸುನೀತಾ ಮೂಲತಃ ಭಾರತದ ಜುಲಾಸನ್ ಗ್ರಾಮದವರು. ಅಂದರೆ ಅವರ ಪೂರ್ವಜರು ವಾಸವಿದ್ದದ್ದು ಅಲ್ಲಿ. ವಿಶೇಷ ಗೊತ್ತಾ, 2006ರಲ್ಲಿ ಆಕೆ ಭಗವದ್ಗೀತೆಯ ಪ್ರತಿಯನ್ನು ISSಗೆ ಒಯ್ದಿದ್ದರು. ಹಾಗೆಯೇ 2012ರಲ್ಲಿ ಓಂ ಎಂಬ ಚಿಹ್ನೆಯನ್ನು ಮತ್ತು ಉಪನಿಷತ್ತುಗಳ ಪ್ರತಿಯನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಿದ್ದರು. 2007ರಲ್ಲಿ ಭಾರತಕ್ಕೆ ಬಂದಿದ್ದಾಗ ಆಕೆ ಗಾಂಧೀಜಿಯವರ ಸಾಬರಮತಿ ಆಶ್ರಮಕ್ಕೆ ಹಾಗೂ ತನ್ನ ಪೂರ್ವಜರ ಊರು ಜುಲಾಸನ್ ಗ್ರಾಮಕ್ಕೂ ಭೇಟಿ ಕೊಟ್ಟಿದ್ದರು. ಸದ್ಯಕ್ಕೆ 8 ದಿನಗಳಿಗಾಗಿ ಹೋಗಿದ್ದ ಸುನೀತಾ ತಾಂತ್ರಿಕ ಸಮಸ್ಯೆಗಳಿಂದಾಗಿ 9 ತಿಂಗಳ ಬಳಿಕ ವಾಪಸ್ಸಾಗುವ ಪರಿಸ್ಥಿತಿ ಬಂದಿದೆ. ಭೂಮಿಯಿಂದ ಬಲುದೂರದಲ್ಲಿ ಸುದೀರ್ಘ ವಾಸ ಮಾಡಿದ್ದರಿಂದ ದೇಹ ಮನಸ್ಸುಗಳ ಮೇಲೆ ಕೆಲವು ಪರಿಣಾಮಗಳು ಉಂಟಾಗಿದ್ದರೂ ಇರಬಹುದು. ಮೈಕ್ರೋಗ್ರಾವಿಟಿಯ ಪರಿಣಾಮದಿಂದಾಗಿ ಸ್ನಾಯು ಮತ್ತು ಮೂಳೆಗಳ ಸಾಂದ್ರತೆಯು ಕುಸಿದಿರಬಹುದು. ಗುರುತ್ವಾಕರ್ಷಣ ಇಲ್ಲದೆ ದೇಹದ ರಕ್ತ ಮತ್ತಿತರ ದ್ರವಗಳು ಮೇಲ್ಮುಖವಾಗಿ ಪ್ರವಹಿಸುವುದರಿಂದ ಆರೋಗ್ಯದ ಏರುಪೇರು ಸಹಜ. ಮಾತ್ರವಲ್ಲ, ಅಲ್ಲಿ ಕ್ಯಾಲೋರಿಗಳು ಹೆಚ್ಚು ಸೇವಿಸಬೇಕಾಗುತ್ತದೆ. ಎಲ್ಲಿಗೆ ತಕ್ಕಂತೆ ಪ್ರತಿದಿನ ಹೆಚ್ಚಿನ ಕ್ಯಾಲೋರಿಯ ಸೇವನೆ, ಅಲ್ಲಿನ ಸ್ಥಿತಿಗತಿಗೆ ತಕ್ಕಂತೆ ಫ್ರೋಜನ್ ಮಾಡಿ ಪ್ಯಾಕ್ ಮಾಡಿ ಕಳುಹಿಸಿದ ಆಹಾರಗಳ ಸೇವನೆ ಇತ್ಯಾದಿಗಳು ತುಸು ಕಿರಿಕಿರಿಗೆ ಕಾರಣವಾಗಿರುತ್ತದೆ. ಮಾತ್ರವಲ್ಲ, ಮಲಮೂತ್ರಗಳ ವಿಸರ್ಜನೆ ಪೈಪ್ನಲ್ಲಿಯೇ ಆಗುತ್ತದೆ ಮತ್ತು ಮಲವನ್ನು ಭೂಮಿಗೆ ರವಾನಿಸಲಾಗುತ್ತದೆ. ಮೂತ್ರ ಸಹಜವಾಗಿ ತನ್ನಿಂದ ತಾನೇ ರೀಸೈಕಲ್ಡ್ ಆಗಿ ದೇಹಕ್ಕೆ ಪೂರೈಕೆ ಆಗುತ್ತಿರುತ್ತದೆ. ಇವೆಲ್ಲಕ್ಕೂ ಯೋಧರಂತೆ ಸಜ್ಜಾಗೆ ಗಗನಯಾನಿಗಳು ಅಲ್ಲಿಗೆ ತೆರಳಿರುತ್ತಾರೆ. ಸುನೀತಾ ಸಹ ಇದಕ್ಕೆ ಹೊರತಲ್ಲ. ಮನುಕುಲದ ಭವಿಷ್ಯಕ್ಕಾಗಿನ ಸಂಶೋಧನೆಗೆ ತಮ್ಮ ಬದುಕನ್ನೇ ಮುಡುಪಿಟ್ಟ ಸುನೀತಾ ವಿಲಿಯಮ್ಸ್ ಖಂಡಿತ ನಮ್ಮೆಲ್ಲರ ಹೆಮ್ಮೆ. ಆಕೆ 100 ಕಾಲ ಹೀಗೆಯೇ ಬದುಕಲಿ.